ಎಷ್ಟು ಸ್ಪೀಡಾಗಿ ಮಾಡ್ತೀನಿ ಅಂದ್ರೆ ಇವತ್ತು ನಾನು ಸೂಪರ್ ಫಾಸ್ಟ್. ಇನ್ನು 15 ನಿಮಿಷದಲ್ಲಿ ನನಗೆ ಸಾಂಬಾರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ನಾನ್ ಮಾತ್ರ ಹಿಂಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಇಟ್ಕೋತೀನಿ, ಅಥವಾ ನೀವೆಲ್ಲರೂ ಹಿಂಗೇನ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಟ್ಕೊಂಡು ಎಲ್ಲ ಅಧ್ವಾನ ಮಾಡ್ಕೊಳ್ಳೋದು? ನೋ 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 ನೋ. ಗಲೀಜಾಯ್ತು. ಬೆಳಿಗ್ಗೆಗೂ ಅನ್ನ ಸಾರು, ಮಧ್ಯಾಹ್ನಕ್ಕೂ ಅನ್ನ ಸಾರು, ನೈಟ್ಗೂ ಅನ್ನ ಸಾರು. ಫಸಕ್. ವಾಟ್ ಇಸ್ ದ್ಯಾಟ್? ಕಾರ್ಬೇನ್ ಸೊಪ್ಪು. ಮತ್ತೆ ಚಲ್ತು. Hello everyone, it's me Seema Ranju. Welcome back to my YouTube channel. Yes, ಇವತ್ತು ಆಲ್ರೆಡಿ ನಾನು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಫಟ್ ಅಂತ ತರಕಾರಿ ಮತ್ತೆ ಬೇಳೆ ಹಾಕಿ ಸೂಪರ್ ಆಗಿರೋ ಸಾಂಬಾರ್ ಮಾಡ್ಕೊಳ್ಳೋಣ. ಲೆಟ್ಸ್ ಡೂ ಇಟ್. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ನನಗೆ. ಯಾವಾಗ ನಾನು ಹಿಂಗೆ ಮಾಡ್ಕೊಳ್ಳೋದು. ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಳೆ ಮತ್ತೆ ಟೊಮೆಟೊನ ಬೇಯಿಸ್ಕೊಳ್ಳೋದು. ಎಷ್ಟು ಸ್ಪೀಡಾಗಿ ಮಾಡ್ತೀನಿ ಅಂದ್ರೆ ಇವತ್ತು ನಾನು ಸೂಪರ್ ಫಾಸ್ಟ್ ತೊಳ್ಕೊಂಬರ್ತೀನಿ. ಓಕೆ, ಈಗ ಬೇಳೆ ತೊಳ್ಕೊಂಬಂದಿದ್ದೀನಿ. ಇವಾಗ ಅದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಇದಕ್ಕೆ ಒಂಚೂರು ಅರಶಿನ, ಹಾಗೆ ಒಂಚೂರು ಉಪ್ಪು, ಒಂಚೂರು ಎಣ್ಣೆ, ಹಾಗೆ ನೀರು, ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇವಾಗ ಬೇಳೆ ಮತ್ತೆ ಟೊಮೆಟೊ ಬೇಯಕ್ಕಿಟ್ಟಾಯ್ತು. ಇವಾಗ ಇಲ್ಲಿ ನಾವು ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ನಂಗೆ ಇನ್ನೂ ಸಿಲಿಂಡ್ರ್ ಸಿಕ್ಕಿಲ್ಲ ಗಾಯ್ಸ್. ಇನ್ನು ಸಿಲಿಂಡ್ರ್ ಸಿಕ್ಕಿಲ್ಲ, ಗೊತ್ತಿಲ್ಲ ನಂಗೆ ಯಾವಾಗ ಅಡುಗೆ ಅರ್ಧದಲ್ಲೇ ಇದಾಗೋಗುತ್ತೋ ಅಂತ. ಎಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಆಲ್ರೆಡಿ ಟೈಮ್ ಬಂದು 8:55, 9:15 or 9:30 ನನ್ನ ಕೆಲಸದಲ್ಲಿ ಇರಬೇಕು. ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕೊಳ್ಳಿ. ನಾನು ಯಾವಾಗಲೂ ಕೊನೆ ಟೈಮಲ್ಲೇ ಹಿಂಗೆ ಮಾಡ್ಕೊಳ್ಳೋದು. ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ, ಮತ್ತೆ ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ. ಇದು ಸ್ವಲ್ಪ ಕ್ಲೀನಾಗಿ ಬೇಯ್ತಾ ಇರಲಿ. ಅಷ್ಟೊತ್ತಲ್ಲಿ ನಾವು ಹುಣಸೆಹಣ್ಣ ಬಿಸಿನೀರಲ್ಲಿ ಉನಿ ಹಾಕೊಂಡಿರೋಣ. ಇದಕ್ಕೆ ಹಾಗೆ ಒಂಚೂರು ಉಪ್ಪು ಹಾಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯಲಿ. ಈಗ ಎಷ್ಟೆಲ್ಲ ತರಕಾರಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀರಾ ಆ ಎಲ್ಲ ತರಕಾರಿನೂ ಇದ್ರೊಳಗೆ ಹಾಕಿ. ಇದಕ್ಕೆ ಹಾಗೆ ಒಂಚೂರು ಸ್ವಲ್ಪ ಲೈಟಾಗಿ ಅರಿಶಿನ ಹಾಕೊಳ್ಳಿ. ಈಗ ಈ ತರಕಾರಿನ ಹಾಗೆ ಒಂದು 10 ನಿಮಿಷ ಬೇಯಬಿಡೋಣ. ಒಂಬತ್ತು ಗಂಟೆ ಆಗೋಯ್ತು. ಇನ್ನು 15 ನಿಮಿಷದಲ್ಲಿ ನನಗೆ ಸಾಂಬಾರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಅಷ್ಟೊತ್ತಲ್ಲಿ ಜೊತೆಲಿ ಇವಾಗ ಡ್ಯೂಟಿಗೂ ರೆಡಿ ಆಗೋಣ. ಇದನ್ನೇ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನು ರೆಡಿ ಆಗೋಕ್ಕಾಗಲ್ಲ. ಸೊ ರೆಡಿ ಆಗ್ತಾ ಆಗ್ತಾ ಸಾಂಬಾರ್ ಮಾಡೋಣ. ನಾನ್ ಮಾತ್ರ ಹಿಂಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಇಟ್ಕೋತೀನಿ, ಅಥವಾ ನೀವೆಲ್ಲರೂ ಹಿಂಗೇನ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಟ್ಕೊಂಡು ಎಲ್ಲ ಅಧ್ವಾನ ಮಾಡ್ಕೊಳ್ಳೋದು? ಕಮೆಂಟ್ ಮಾಡಿ. ಓಕೆ, ಇವಾಗ ನಾನು ಹುಣಸೆಹಣ್ಣ ಸ್ವಲ್ಪ ಉನಿ ಹಾಕೋತಾ ಇದ್ದೀನಿ. ಸೋಕ್ ಸೂಕ್ ಸೂಕ್. ಇನ್ನೂ ಅನ್ನ ಆಗಿಲ್ಲ ನಂದು. ಇವಾಗ ಬೇಳೆ ಬೆಂದಿದ ತಕ್ಷಣ ಈ ಬೇಳೆನ ತೆಗೆದು ಬೇರೆ ಪಾತ್ರೆಗೆ ಹಾಕೊಂಡು ಕುಕ್ಕರ್ನ ತೊಳೆದು ಅದ್ರಲ್ಲೇ ಅನ್ನಕ್ಕೂ ಇಡ್ಬೇಕು. ಇವತ್ತು ಕೆಲ್ಸಕ್ಕೆ ಲೇಟೆ ನಾನು. ನೋ 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 ನೋ. ಇದೆರಡು ಬೇಯೋ ವರ್ಷದಲ್ಲಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಓಕೆ, ಬೇಯ್ತಾ ಇರೋ ಟೈಮಲ್ಲಿ ಅಟ್ಲೀಸ್ಟ್ ರೆಡಿ ಆಗ್ಬಿಡ್ಬೇಕು. ಇಲ್ಲ ಇದೆಲ್ಲ ಬಂದಾದ್ಮೇಲೆ ನಾನು ರೆಡಿ ಆಗ್ತೀನಿ ಅಂದ್ರೆ ಖಂಡಿತ ಇವತ್ತು 10 ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ. ಅಷ್ಟೊತ್ತಲ್ಲಿ ಎಲ್ಲರೂ ಫೋನ್ ಹೊಡೆದಿರ್ತಾರೆ ನಂಗೆ. ಅದು ಬೇರೆ ಇವತ್ತು ಸಂಡೇ. ಶಿಟ್.
ಈಗ ಇದು ಒಂದು 30% ಬೆಂದಿದೆ. ಇವಾಗ ಇದಕ್ಕೆ ನಾವು ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ಓ ಗಲೀಜಾಯ್ತು. ಅರ್ಜೆಂಟ್ ಅಲ್ಲಿ ಕೆಲಸ ಮಾಡುವಾಗ ಹಿಂಗೆ ಆಗೋದು. ಮತ್ತೆ ಇವಾಗ ಅದನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ಇವಾಗ ಅದನ್ನೆಲ್ಲ ಅಂದ್ರೆ ಹಂಗೆ ಬಿಟ್ಟೋಗಕ್ಕೂ ನಾನು ರೆಡಿ ಇಲ್ಲ. ಯಾಕೆ ಅಂತಂದ್ರೆ ನಾನು ಬರೋದ್ 10 ಗಂಟೆ ಆಗುತ್ತೆ ನೈಟು. ಮತ್ತೆ ಬಂದಾಗ ಈ ಗಲೀಜ್ನೆಲ್ಲ ನೋಡಿದಾಗ ಆ ಟಯರ್ಡ್ ಅಲ್ಲಿ ನನಗೆ ಮತ್ತೆ ಕ್ಲೀನ್ ಎಲ್ಲ ಮಾಡಕ್ ಆಗಲ್ಲ. ಸೊ ಮತ್ತೆ ಇದನ್ನೊಂದ್ 5 ನಿಮಿಷ ಬೇಯಕ್ಕಿಟ್ಟು ಕ್ಲೀನ್ ಮಾಡ್ಕೊಂಬೋಣ. ಇವಾಗ ಆಲ್ರೆಡಿ ನನ್ನ ಮುಖಕ್ಕೆ ನಾನು ಸನ್ಸ್ಕ್ರೀನ್ ಹಾಕಿದ್ದೀನಿ, ಮಾಯಶ್ಚರೈಸರ್ ಹಾಕಿದ್ದೀನಿ, ಸನ್ಸ್ಕ್ರೀನ್ ಹಾಕಿದ್ದೀನಿ. ಸೊ ಇಷ್ಟೇ ನನ್ನ ಬೇಸಿಕ್ ಮೇಕಪ್ ಅಲ್ಲ, ಬೇಸಿಕ್ ಸ್ಕಿನ್ ಕೇರ್. ಸೊ ಇದಕ್ಕೆ ಒಂಚೂರು ಲಿಪ್ ಬಾಮ್ ಹಾಕೊಂಡು ಡ್ರೆಸ್ ಹಾಕೊಂಡು ಹೊರಡ್ತಾ ಇರೋದೆ. ಈಗ ಒಂಚೂರು ಗಲೀಜ್ ಮಾಡ್ಬಿಟ್ಟಿದೀನಿ, ಅದನ್ನ ಕ್ಲೀನ್ ಮಾಡ್ಬೇಕು. ಓ ಮೈ ಗಾಡ್, ಟೈಮ್ ಇಲ್ದ್ರೆ ಟೈಮಲ್ಲಿ ಇವೆಲ್ಲ ಆದ್ರೆ ಹೆಂಗಿರುತ್ತೆ ಹೇಳಿ. ಮನೇಲಿ ಅಮ್ಮ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಅವಾಗ ಇಷ್ಟೆಲ್ಲ ಆದಾಗ ಅವ್ರು ಇಲ್ಲೂ ಕೆಲಸ ಮಾಡ್ಕೊಂಡು ಅಲ್ಲೂ ಕೆಲಸ ಮಾಡ್ಕೊಂಡು ಹೆಂಗ್ ಲೈಫ್ ಲೀಡ್ ಮಾಡ್ತಿರ್ಬಾರ್ದು, ನಮಗೆ ಎಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ. ಓಕೆ, ಇವಾಗ ಅದ್ ಬೇಯ್ತಾ ಇರ್ಲಿ. ನಾವು ಬೇಳೆನ ಒಂದ್ ತಪ್ಲೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಇವಾಗ ಅನ್ನಕ್ಕೂ ಕೂಡ ಇಡ್ಬೇಕು ನಾನು. ಇವಾಗ ಹೋಗಿ ನಾನು ಕುಕ್ಕರ್ ತೊಳ್ಕೊಂಡ್ ಬರ್ತೀನಿ. ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಬಿಕಾಸ್ ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ, ನನಗೆ ತಿಂಡಿ ತಿನ್ನಕ್ ಟೈಮ್ ಇಲ್ಲ. ಇವಾಗ 3 ಬಾಕ್ಸ್ ತಗೊಂಡೋಗ್ಬೇಕು ನಾನು. ಬಿಕಾಸ್ ಬೆಳಿಗ್ಗೆಗೂ ಅನ್ನ ಸಾರು, ಮಧ್ಯಾಹ್ನಕ್ಕೂ ಅನ್ನ ಸಾರು, ನೈಟ್ಗೂ ಅನ್ನ ಸಾರು. ಫಸಕ್ ಮುಗಿತ್ ನನ್ ಕತೆ ಇವತ್ತು. ಅಟ್ಲೀಸ್ಟ್ ಹಂಗಾರು ತಿನ್ಬೋದು, ಬಟ್ ಹೊರಗಡೆ ಫುಡ್ 3 ಹೊತ್ತು ತಿನ್ನಕ್ಕಾಗಲ್ಲ ಗುರು. ಇದಕ್ಕೊಂದ್ ಸ್ವಲ್ಪ ಇವಾಗ ನೀರ್ ಹಾಕೊಳ್ಳೋಣ. ತರಕಾರಿ ಮುಳುಗೋ ಅಷ್ಟು ನೀರ್ ಹಾಕ್ಬೇಕು. 2.5 ಗ್ಲಾಸ್ ಅಷ್ಟು ನೀರ್ ಹಾಕಿದ್ದೀನಿ. ಏನ್ ಹೇಳಿ, ಆ ತರಕಾರಿ ನೋಡ್ತಾ ಇದ್ರೆ ಹಂಗೆ ತಿನ್ಕೊಂಬಿಡೋಣ ಅಂತ ಅನ್ಸದ್ ನಂಗೆ. ಯಾವಾಗ್ಲೂ ಅಷ್ಟೇ ತರಕಾರಿಗಳು ಎಲ್ಲಾನು ಇಷ್ಟ. ಆಲ್ಮೋಸ್ಟ್ ತರಕಾರಿ ಬೆಂದಿದೆ. ಇವಾಗ ಈ ನೀರು ಒಂದು ಕುದಿ ಬಂದಿದ ತಕ್ಷಣ ಬೇಳೆನ ಹಾಕ್ಬಿಟ್ಟು ಇನ್ನೊಂದು ಕುದಿ ಕುದಿಸಿ ಅದ್ರ ಮೇಲೆ ಹುಣಸೆ ನೀರು ಮತ್ತೆ ವಾಟ್ ಇಸ್ ದ್ಯಾಟ್ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಮುಗೀತು. ಅಷ್ಟೊತ್ತಲ್ಲಿ ಅನ್ನನೂ ರೆಡಿ ಆಗಿರುತ್ತೆ. ಅಷ್ಟೊತ್ತಲ್ಲಿ ನಾನು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡ್ ಬರಬಹುದು. ಆಮೇಲೆ ರೆಡಿ ಆಗಾದ್ಮೇಲೆ ಈ ತರ ಅಡಿಗೆ ಮನೇಲಿ ನಿಲ್ಲಕ್ಕಾಗಲ್ಲ, ಮುಖದ ಕಲರೇ ಚೇಂಜ್ ಆಗ್ಬಿಡತ್ತೆ. ನಂಗೆ ಅದಿಷ್ಟ ಇಲ್ಲ, ಬಟ್ ವಿಧಿ ಇಲ್ಲ, ಮಾಡ್ಲೇಬೇಕು. ಹೋಗೊಂದ್ 5 ನಿಮಿಷ ಫ್ಯಾನ್ ಕೆಳಗೆ ಕೂತ್ಕೊಳ್ಳೋಣ. ಅನ್ನ ಆಗಿ ಇದೊಂದ್ ಸ್ವಲ್ಪ ಕುದಿ ಬರೋಷ್ರಲ್ಲಿ ಆಗ್ತಾಯಿಲ್ಲ ನಂಗೆ. ಏನ್ ಶೆಕೆಗೂ. ಆದ್ರೆ ಸಾಯಂಕಾಲ ಬೇಗ ಬಿಟ್ಟಿದ್ರೆ ಈ ಕೆಲ್ಸ ಎಲ್ಲ ಸಾಯಂಕಾಲನೇ ಮಾಡ್ಕೋತಾ ಇದ್ದೆ. ಬಟ್ ಸಾಯಂಕಾಲ ಟೈಮ್ ಇಲ್ಲ, ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ. ಇಷ್ಟೊತ್ತಲ್ಲ ಆಲ್ರೆಡಿ 9:15 ನಾನು ಅಲ್ಲಿ ಇರ್ಬೇಕು. ಇದ್ರ ಜೊತೆಗೆ ಇವಾಗ ಹುಣಸೆ ಹುಳಿನೂ ಹಾಕೊಳ್ಳೋಣ, ಸ್ಕ್ವೀಸ್ ಮಾಡಿ. ಹಿಂಗ ಹಾಕಿದ್ರೆ ಇವತ್ತೆಲ್ಲ ಹಾಕ್ಬೇಕಾಗತ್ತೆ. ಈಗ ಬೇಳೆ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ಹುಳಿ ಹಾಕಾಗಿದೆ, ಬೇಳೆನೂ ಹಾಕಾಗಿದೆ, ಹಾಗೆ ಲೈಟಾಗಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಒಂದ್ 5 ನಿಮಿಷ ಇದು ಚೆನ್ನಾಗಿ ಕುದಿದ ತಕ್ಷಣ ಸಾಂಬಾರ್ ರೆಡಿ ಆಗುತ್ತೆ. ಅಂಡ್ ಇದು ಕೂಡ ಆಲ್ರೆಡಿ ಅನ್ನ ಬೆಂದಿದೆ. ಇವಾಗ ಏನಿದ್ರು ಟಿಫನ್ ಬಾಕ್ಸ್ ಹಾಕೊಂಡು ನಾನು ರೆಡಿ ಆಗ್ಬಿಟ್ಟು ಹೊರಡದೆ. ಇವಾಗ ನಾನು ಹಿಂಗೋಗಿ ಹಿಂಗ್ ರೆಡಿಯಾಗಿ ಬರ್ತೀನಿ. ಮತ್ತೆ ಗಲೀಜಾಗ್ಬಿಡದೆ. ರೆಡಿ ಆಗಿ ಬರೋ ವರ್ಷದಲ್ಲಿ ಫುಲ್ ಗಲೀಜಾಗ್ಬಿಟ್ಟಿದೆ. ಬಟ್ ಸ್ಮೆಲ್ ಮಾತ್ರ, ನೀವು ಟೆಂಪಲ್ಗೆ ಹೋದಾಗ ಈ ಸಾಂಬಾರ್ದು ಸ್ಮೆಲ್ ಬರುತ್ತೆ ಗೊತ್ತಾ, ಗಮ್ ಅಂತ ತಿನ್ನುವಾಗ ಅದೊಂದು ರುಚಿ ಬರುತ್ತೆ ಗೊತ್ತಾ, ಎಕ್ಸಾಕ್ಟ್ ಹಂಗೆ ಬರ್ತಾ ಇದೆ ನಂಗೆ. ಅಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಇದನ್ನ ಟಿಫನ್ ಬಾಕ್ಸ್ ಹಾಕೊಂಡು ರೆಡಿಯಾಗಿ ಹೊರಡೋಣ. ಇವಾಗ ಇದು ರೆಡಿ ಆಗಿದೆ. ನನಗೆ ಮನೇಲಿ ಅಡಿಗೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಸ್ವಲ್ಪ ಗಲೀಜಾದ್ರೂ ನನಗೆ ಮನ್ಸೇ ಬರಲ್ಲ. ನೋಡಿ ಎಷ್ಟು ಗಲೀಜಾಗೋಯ್ತು. ರೆಡಿ ಆಗಿ ಬರೋ ಅಷ್ಟರಲ್ಲಿ ತಡ್ಕೊಳ್ಳಲ್ಲಪ್ಪ ಯಾರುವೆ, ಅರ್ಜೆಂಟ್ ಎಲ್ಲದಕ್ಕೂ.
ಓಕೆ, ಈಗ ನಾವು ಟಿಫನ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಅದ್ರವರೆಗೆ ಸ್ವಲ್ಪ ಕುದೀತಾ ಇರಲಿ. ಮಾಡಿರೋ ಎಲ್ಲ ನಾನು ಇದು ಒಂದೇ ಟಿಫನ್ ಬಾಕ್ಸ್ ತುಂಬ್ಕೊಂಡು ಹೋಗ್ಬೇಕು, ಯಾಕೆಂದ್ರೆ ನನಗೆ 3 ಹೊತ್ತಿಗೆ ಬೇಕಲ್ಲ. ಮತ್ತೆ ಚಲ್ತು. ಇನ್ನೊಂದು ತುತ್ತನ್ನ ಇಲ್ಲಿ ಇಟ್ಟಿರ್ತೀನಿ, ಯಾಕೆ ಅಂತಂದ್ರೆ ಸಾಯಂಕಾಲ ನಾನು 10 ಗಂಟೆಗೆ ಬಂದಾದ್ಮೇಲೆ ಸ್ವಲ್ಪ ಮಿಡ್ ನೈಟ್ ಕ್ರೇವಿಂಗ್ಸ್ ಆಗುತ್ತೆ. ಯಾಕಂದ್ರೆ ನಾನು 6 ಗಂಟೆಗೆ ಊಟ ಮಾಡಿರ್ತೀನಲ್ಲ, ಸೊ ತುಂಬಾ ಟಯರ್ಡ್ ಆಗಿದ್ದೀನಿ ಅಂದಾಗ ಸ್ವಲ್ಪ ಹೊಟ್ಟೆ ಹಸಿಯುತ್ತೆ. ಸೊ ಹಾಗಾಗಿ ಒಂದು ತುತ್ತಿಟ್ಟಿರ್ತೀನಿ ಬಂದು ತಿನ್ನಕ್ಕೆ. ಸಾಂಬಾರ್ ಕೂಡ ಪ್ಯಾಕ್ ಮಾಡ್ಕೊಳ್ಳೋಣ. ವಾವ್, ಇಟ್ಸ್ ಯಮ್ಮಿ. ಯಾವಾಗ ಒಂದ್ಸತಿ ತಿಂತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಮಸ್ತ್ ಟೇಸ್ಟ್ ಕೂಡ ಇರುತ್ತೆ. ಸಾಂಬಾರ್ ಕೂಡ ರೆಡಿ ಆಗಿದೆ. ನಾನು ಗಲೀಜ್ ಮಾಡಿದೆ, ನಾನು ಹೋಗಲ್ಲ ಗಾಯಸ್. ಇವತ್ತು ನಾನು ಗಲೀಜ್ ಮಾಡಿ ಆ ಗಲೀಜ್ನ ಒರೆಸಿ ಇಲ್ಲೇ ಇದ್ಬಿಡ್ತೀನಿ ಮನೇಲೆ. ನಾನು ಹೋಗಲ್ಲ ನಾನು ಇವತ್ತು ಕೆಲ್ಸಕ್ಕೆ. ಎಸ್, ಇವಾಗ ಅನ್ನ ಸಾಂಬಾರೆಲ್ಲ ಮಾಡಿ ರೆಡಿ ಆಗಿದೆ. ಅಂದ್ರೆ ನನಗೆ ಟೈಮ್ ಕೂಡ ತುಂಬಾ ಅಂದ್ರೆ ಶಿಟ್ 10 ಗಂಟೆಗೆ 15 ನಿಮಿಷ ಇರೋದು. ನಾನು ಸಾಂಬಾರ್ ಮಾತ್ರ ಸಖತ್ತಾಗಿ ಬಂದಿದೆ. ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆ. ಅಂಟಿಲ್ ದೆನ್ ಮಿಸ್ ಮೀ. ಓಕೆ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.